ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇವರಿಗೆ ಹೂ ಕಟ್ಟುವಾಗ ಅಪ್ಪಿ ತಪ್ಪಿಯೂ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಕಷ್ಟ, ಬಡತನ, ಮನೆಯಲ್ಲಿ ಸಮಸ್ಯೆಗಳು, ಜಗಳಗಳು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವೆಷ್ಟೇ ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ನಿಮಗೆ ಅದು ಪೂರ್ತಿಯಾಗಿ ವ್ಯರ್ಥ ಆಗುತ್ತೆ ಹೊರತು ಅದರಿಂದ ಉಪಯೋಗ ಕೂಡ ಆಗಲ್ಲ. ದೇವರಿಗೆ ಹೂ ಕಟ್ಟುವಾಗ ಸ್ವಚ್ಛತೆ, ಶುದ್ಧತೆ ಮತ್ತು ಶ್ರದ್ಧೆ ಅನ್ನೋದು ಮುಖ್ಯ. ಬೇಕಾಬಿಟ್ಟಿಯಾಗಿ ಹೂ ಕಟ್ಟಬೇಡಿ. ಈ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಯಾವ ದೇವರಿಗೆ ಯಾವ ಹೂವು ತುಂಬಾ ಇಷ್ಟ, ತುಂಬಾ ಪ್ರೀತಿ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ದೇವರಿಗೆ ಹೂ ಕಟ್ಟೋ ಅಭ್ಯಾಸ ಹೆಚ್ಚು ಜನರಿಗೆ ಇರುತ್ತೆ. ಬಹಳಷ್ಟು ಜನರು ತಾವೇ ಕುಳಿತು ತಮ್ಮ ಕೈಯಾರೆನೇ ದೇವರಿಗೆ ಹೂ ಮಾಲೆ ಮಾಡಿ ನಾವು ದೇವರಿಗೆ ಅರ್ಪಣೆ ಮಾಡಬೇಕು. ಇನ್ನು ಮದುವೆ, ಪೂಜೆ, ಸಮಾರಂಭಗಳಲ್ಲಂತೂ ಮಹಿಳೆಯರು ಗುಂಪಾಗಿ ಕುಳಿತು ಹೂ ಕಟ್ಟುವ ಕೆಲಸವನ್ನು ಸಂಭ್ರಮಿಸ್ತಾ ಇರ್ತಾರೆ. ಹೂ ಕಟ್ಟೋದು ಕೂಡ ಒಂದು ಚಂದದ ಕಲೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಪ್ರತಿದಿನ ಕಟ್ಟೋಕ್ಕಾಗಲಿಲ್ಲ ಅಂದರೂ ಹಬ್ಬ ಹರಿದಿನಗಳು, ಮದುವೆಯಂಥ ಸಮಾರಂಭಗಳಲ್ಲಂತೂ ನಾವೇ ತಯಾರು ಮಾಡಿದ ಹೂವಂತೂ ನಮಗೆ ತುಂಬಾ ಪ್ರೀತಿ ಆಗುತ್ತೆ. ನಾವು ಹಬ್ಬಗಳಲ್ಲಿ ನೋಡಿ, ಬಿಡಿ ಹೂವು ತೊಗೊಂಬಂದು ನಮಗೆ ಹೇಗೆ ಬೇಕು ಹಾಗೆ ಕಟ್ಕೊಂಡು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇರ್ತೀರಿ. ಕೈಯಾರೆ ಹೂ ಕಟ್ಟಿ ದೇವರಿಗೆ ಅಲಂಕಾರ ಮಾಡಿದೆ ಸಿಗುವ ತೃಪ್ತಿನೇ, ಖುಷಿನೇ ಬೇರೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಅಂಗಡಿಯಿಂದ ತಂದ ಮಾಲೆ, ಹೂ ಮಾಲೆ ಹಾಕಿದ್ರೂ ಈ ಖುಷಿ ಸಿಗೋದೇ ಇಲ್ಲ. ಆದರೆ ನೀವು ಕುಳಿತು ಹೂವನ್ನು ಕಟ್ಟಿ ದೊಡ್ಡ ಮಾಲೆಯನ್ನು ಮಾಡಿ ದೇವರಿಗಿಟ್ಟರೆ ಅದು ತುಂಬಾ ಖುಷಿ, ನಮಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾವು ಯಾವುದೋ ಒಂದು ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಹೂ ಕಟ್ಟೋ ಹಾಗಿಲ್ಲ. ಹೌದು, ದೇವರಿಗೆ ಹೂ ಕಟ್ಟುವಾಗ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಬೇಕಾಬಿಟ್ಟಿ ಹೂ ಕಟ್ಟಿದರೆ ಅದನ್ನು ದೇವಿಗೆ ಇರಿಸುವುದು ಕೂಡ ಸರಿಯಿಲ್ಲ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನೀವು ಹೂ ಕಟ್ಟಬೇಕಾದ್ರೆ ನೋಡ್ಕೊಳ್ಬೇಕಾಗತ್ತೆ. ಆ ಅಂಶಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕಾಲಿನಲ್ಲಿ ಹೂ ಕಟ್ಟುವುದು ಅಂದರೆ ನಾವು ಒಂದು ಬೆರಳಿಗೆ ನಾವು ದಾರವನ್ನು ಕಟ್ಕೊಂಡು ಅದರಿಂದ ನಾವು ಮಾಲೆಯನ್ನು ಮಾಡ್ತಾ ಇರ್ತೀರಿ. ಯಾವುದೇ ಕಾರಣಕ್ಕೂ ನೀವು ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಆ ದಾರವನ್ನು ಒಂದು ಬೆಂಚಿಗಾಗಲಿ ಅಥವಾ ಒಂದು ವಿಂಡೋಗಾಗಲಿ ಈ ರೀತಿಯಾಗಿ ಕಟ್ಟಿ ಕೂಡ ನಾವು ಅದೇ ರೀತಿಯಾಗಿ ಮಾಲೆಯನ್ನು ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ಕಾಲಿನಲ್ಲಿ ಕಟ್ಕೊಂಡು ದಿಂಡನ್ನು ಅಂದರೆ ಮಾಲೆಯನ್ನು ಮಾಡಬಾರ್ದು. ಎರಡನೇದಾಗಿ ಬಾಯಲ್ಲಿ ಕಚ್ಚಬೇಡಿ. ಅಂದರೆ ಕೆಲವರು ನೂಲನ್ನು ಅಂದರೆ ದಾರವನ್ನು ಕಚ್ಚಿ ಹಿಡಿದುಕೊಂಡು ಹೂ ಕಟ್ತಾ ಇರ್ತಾರೆ. ದೇವರಿಗೆ ಹೂ ಕಟ್ಟುವಾಗ ಈ ತಪ್ಪನ್ನು ಮಾಡಬೇಡಿ. ನೀವು ಕಟ್ಟುತ್ತಿರುವ ಹೂಮಾಲೆ ಅಶುದ್ಧ ಆಗ್ಬೋದು. ಹಾಗಾಗಿ ದೇವರಿಗೆ ಹೂ ಕಟ್ಟುವಾಗ ಈ ರೀತಿ ಮಾಡಲೇಬೇಡಿ. ಮೂರನೇದಾಗಿ ಹೂ ಕಟ್ಟುವ ಸ್ಥಳ ಅಂದರೆ ನೀವು ಹೂ ಕಟ್ಟಬೇಕಂದ್ರೆ ನೀವು ಯಾವ ಜಾಗದಲ್ಲಿ ಕೂತ್ಕೊಂಡಿರ್ತೀರ ನೋಡಿ, ಆ ಜಾಗ ಸ್ವಚ್ಛವಾಗಿರಬೇಕು. ಎಲ್ಲ ಕಡೆ ನೀವು ಚೆಲ್ಲಾಪಿಲ್ಲಿ ಆಗಿ ಮಾಡಿಕೊಂಡು ಹೂವನ್ನು ಕಟ್ಟಕ್ಕೆ ಹೋಗಬಾರ್ದು. ಇನ್ನು ಪಾತ್ರೆಯಲ್ಲಿ ಹಾಕಿ ನೀವು ಹೂ ಕಟ್ತಾ ಇದ್ದೀರಿ ಅಂದರೆ ಅದರ ಬದಲು ನೀವು ಬಾಳೆ ಎಲೆಯನ್ನು ಬಳಸಿ ಅದರ ಮೇಲೆ ಬಾಳೆ ಎಲೆಯ ಮೇಲೆ ಹೂವನ್ನು ಇಟ್ಟು ನೀವು ಕಟ್ಟಬೇಕಾಗತ್ತೆ. ಆದಷ್ಟು ಸ್ನಾನ ಮಾಡಿ ಮಡಿಯಿಂದ ನೀವು ಹೂವನ್ನು ಕಟ್ಟಬೇಕಾಗತ್ತೆ. ಏಕೆಂದರೆ ದೇವರಿಗೆ ನಾವು ಆ ಹೂವನ್ನು ಅರ್ಪಣೆ ಮಾಡ್ತೀರಿ. ಅದಕ್ಕೋಸ್ಕರ ನಾವು ಸ್ನಾನವನ್ನು ಮಾಡಿ ಮಡಿಯಿಂದ ಹೂವನ್ನು ಕಟ್ಟಬೇಕಾಗತ್ತೆ. ಇನ್ನು ಹೂವು ತೆಗೆದ ಮೇಲೆ ಎಲ್ಲೆಂದರಲ್ಲಿ ಬಿಸಾಕಬಾರ್ದು. ತೆಂಗಿನ ಮರದ ಬುಡಕ್ಕೆ ಅಥವಾ ಯಾವುದಾದ್ರೂ ಹೂವಿನ ಗಿಡ ಇರುತ್ತಲ್ಲ ಅಲ್ಲಿ ನಾವು ಹಾಕಬೇಕಾಗತ್ತೆ. ಎಲ್ಲೆಂದರಲ್ಲಿ ಬಿಸಾಕಬಾರ್ದು. ಮತ್ತು ಕಸಕ್ಕೂ ಕೂಡ ಹಾಕಬಾರ್ದು. ತೆಗೆದಿರೋಂಥ ಹೂವು ಅಂದರೆ ಪ್ರತಿದಿನ ನಾವು ಹೂವು ತೆಗಿತೀರಲ್ಲ ಆ ಹೂವನ್ನು ಎಲ್ಲೆಂದರಲ್ಲಿ ಬಿಸಾಕಕ್ಕೆ ಹೋಗಬೇಡಿ. ಇನ್ನು ನಾಲ್ಕನೇದಾಗಿ ಹೂ ಕಟ್ಟಿದ ಮೇಲೆ ಅದನ್ನು ನೀರಲ್ಲಿ ಮುಳುಗಿಸ್ಬಾರ್ದು. ಅದನ್ನು ಒಂದು ಬಟ್ಟೆಯಲ್ಲಿ ಆಗಲಿ ಅಥವಾ ಒಂದು ಬಾಕ್ಸಲ್ಲಿ ನೀವು ಸ್ವಲ್ಪ ನೀರನ್ನು ಚಿಮುಕಿಸಿ ಇಡಬೇಕಾಗತ್ತೆ. ಅದನ್ನು ಪೂರ್ತಿಯಾಗಿ ನೆನೆಸಿದ್ರೆ ಹೂವು ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಒಂದು ಒದ್ದೆ ಬಟ್ಟೆಯಲ್ಲಿ ಕೂಡ ಇಡ್ಬೋದು, ಇಲ್ಲ ಅಂದರೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಇವರಿಗೆ ಹೂ ಕಟ್ತಾ ಇರ್ತಾರೆ. ಕಟ್ಟಿದ್ದಾದ ನಂತರ ತುಂಬ ಜನ ಈ ತಪ್ಪನ್ನು ಮಾಡ್ತಾ ಇರ್ತಾರೆ. ಯಾವುದದು ಅನ್ನೋದಾದರೆ ಬಾಯಲ್ಲಿ ದಾರವನ್ನು ಆ ನೂಲನ್ನು ಬಾಯಲ್ಲಿ ಕಟ್ ಮಾಡ್ತಾ ಇರ್ತಾರೆ. ನಾವು ಎಂಜಲ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೋಸ್ಕರ ನೀವು ಹೂ ಕಟ್ಟಿದ್ದಾದ ನಂತರ ಒಂದು ಚಾಕು, ಸಿಸರ್ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಬಾಯಲ್ಲಿ ದಾರವನ್ನು ಕಟ್ ಮಾಡಬಾರ್ದು. ಇನ್ನು ದೇವರಿಗೆ ಇಡಬೇಕಾದ ಹೂವನ್ನು ಕಟ್ಟಿದ ನಂತರ ನೀವು ಆಟಕ್ಕೂ ಮುಡಿಗೂ ಇಟ್ಟು ನೋಡಬೇಡಿ. ಇದು ಶುಭವಲ್ಲ ಅಂತಲೇ ಹೇಳ್ಬೋದು. ದೇವರಿಗೆ ಕಟ್ಟುವಾಗ ಹೂವನ್ನು ತಲೆ ಮೇಲೆ ಇಡಬೇಡಿ. ದೇವರಿಗೆ ಇಟ್ಟ ಆಮೇಲೆ ನೀವು ಮುಡಿಬೋದು. ಆದರೆ ನೀವು ಮುಡಿದಿದ್ದಾದ ಮೇಲೆ ದೇವರಿಗೆ ಯಾವುದೇ ಕಾರಣಕ್ಕೂ ಹೂವನ್ನು ಇಡಬಾರ್ದು. ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಣೆ ಮಾಡಬಾರ್ದು, ಯಾವ ಹೂವನ್ನು ಅರ್ಪಣೆ ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗಣಪತಿಗೆ ಅಪ್ಪಿ ತಪ್ಪಿನೂ ನೀವು ಈ ತುಳಸಿ ದಳವನ್ನು ಅರ್ಪಣೆ ಮಾಡಬಾರ್ದು. ಅದರ ಬದಲಿಗೆ ಗರಿಕೆ, ಬಿಳಿ ಎಕ್ಕದ ಹೂವು, ಕಣಗ್ಲೆ ಹೂವು
ಈ ರೀತಿಯಾಗಿ ಅರ್ಪಣೆ ಎಲ್ಲ ರೀತಿಯ ಹೂಗಳನ್ನು ಅರ್ಪಣೆ ಮಾಡ್ಬೋದು. ಆದರೆ ತುಳಸಿ ದಳವನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಗಣಪತಿಗೆ ಅರ್ಪಣೆ ಮಾಡಬೇಡಿ. ಇನ್ನು ಶಿವನಿಗೆ ಯಾವ ಹೂವನ್ನು ಅರ್ಪಣೆ ಮಾಡಬಾರ್ದು, ಯಾವ ಹೂವನ್ನು ಅರ್ಪಣೆ ಮಾಡಬೇಕು ಅನ್ನೋದಾದರೆ, ಮೊದಲಿಗೆ ದಾತುರ, ಪಾರಿಜಾತ, ನಾಗಕೇಸರಿ, ಬಿಳಿ ಹೂಗಳು, ಕಮಲ ಬೀಜ, ಗಂಟೆ ಹೂವು, ಕುಸುಮ, ಎಕ್ಕದ ಹೂವು, ಕುಶ ಮುಂತಾದವುಗಳನ್ನು ನೀವು ಶಿವನಿಗೆ ಅರ್ಪಿಸ್ಬೋದು. ಇನ್ನು ಯಾವ ಹೂವನ್ನು ಅರ್ಪಣೆ ಮಾಡಬಾರ್ದು ಅನ್ನೋದಾದರೆ, ಕೇದಿಗೆ ಹೂಗಳನ್ನು ಯಾವುದೇ ಕಾರಣಕ್ಕೂ ಶಿವನಿಗೆ ಅರ್ಪಣೆ ಮಾಡಬಾರ್ದು. ಭಗವಾನ್ ವಿಷ್ಣುಗೆ ಯಾವ ಹೂವನ್ನು ಅರ್ಪಣೆ ಮಾಡಬೇಕು, ಯಾವ ಹೂವನ್ನು ಅರ್ಪಣೆ ಮಾಡಬಾರ್ದು ಅನ್ನೋದಾದರೆ, ಮೊದಲು ಕಮಲ, ಜೂಹಿ, ಕದಂಬ, ಕೇದಿಗೆ, ಮಲ್ಲಿಗೆ, ಅಶೋಕ, ಮಾಲತಿ, ವಾಸಂತಿ, ಚಂಪಾ, ವೈಜಯಂತಿ ಹೂಗಳು ಬಹಳನೇ ಪ್ರಿಯ. ಅದರಲ್ಲೂ ತುಳಸಿ ದಳವನ್ನು ಅರ್ಪಿಸೋದ್ರಿಂದ ಭಗವಾನ್ ವಿಷ್ಣುವು ಬಹಳ ಬೇಗನೆ ಪ್ರಸನ್ನನಾಗ್ತಾನೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಕೇದಿಗೆ ಪುಷ್ಪಗಳಿಂದ ಪೂಜಿಸೋದ್ರಿಂದ ಭಗವಾನ್ ನಾರಾಯಣನು ವಿಶೇಷವಾಗಿ ಪ್ರಸನ್ನನಾಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ವಿಷ್ಣುಗೆ ಯಾವ ಹೂವನ್ನು ನಾವು ಅರ್ಪಣೆ ಮಾಡಬಾರ್ದು ಅನ್ನೋದಾದರೆ, ಎಕ್ಕದ ಹೂವನ್ನು ಅರ್ಪಣೆ ಮಾಡಬಾರ್ದು. ಇನ್ನು ದಾತುರವನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ವಿಷ್ಣುಗೆ ಅರ್ಪಣೆಯನ್ನು ಮಾಡಬಾರ್ದು. ಇನ್ನು ಸೂರ್ಯ ದೇವನಿಗೆ ಯಾವ ಹೂಗಳಿಂದ ನಾವು ಪೂಜೆ ಮಾಡಬೇಕು ಅನ್ನೋದಾದರೆ, ಕೆಂಪು ಬಣ್ಣದ ಹೂಗಳಿಂದ ಪೂಜಿಸಬೇಕಾಗತ್ತೆ. ಅದಲ್ಲದೆ ಗಂಟೆ ಹೂವು, ಕಮಲ, ಚಂಪಾ, ಪಲಾಶ, ಎಕ್ಕದ ಹೂವು, ಅಶೋಕ ಮೊದಲಾದ ಹೂಗಳಿಂದ ಅವರಿಗೆ ತುಂಬಾ ಪ್ರಿಯ. ಹಾಗಾಗಿ ಸೂರ್ಯ ದೇವನಿಗೆ ನಾವು ಪೂಜೆ ಮಾಡಬೇಕಂದ್ರೆ ಈ ರೀತಿಯ ಹೂಗಳನ್ನು ನಾವು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಹೂಗಳು ಯಾವುವು ಅನ್ನೋದಾದರೆ, ಮೊದಲಿಗೆ ಕಮಲದ ಹೂವು, ಹಾಗೆಯೇ ಮಲ್ಲಿಗೆ ಹೂವು ಆಗ್ಬೋದು, ಹಾಗೆಯೇ ಕೆಂಪು ಗುಲಾಬಿ ಆಗ್ಬೋದು. ಅಂದರೆ ಸುವಾಸನೆಯುಕ್ತ, ಅಂದರೆ ತುಂಬ ಸ್ಮೆಲ್ ಬರುವಂಥ ಹೂಗಳನ್ನು ನಾವು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿದ್ರೆ ಅತಿ ಬೇಗನೆ ಮಹಾಲಕ್ಷ್ಮಿ ಸಂತುಷ್ಟಗೊಳಿಸ್ತಾಳೆ. ಅಂದರೆ ಸಂತುಷ್ಟವಾಗಿ ನಾವು ಕೇಳಿದ ವರವನ್ನು ಅಮ್ಮ ಕೊಡ್ತಾಳೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಮಹಾಲಕ್ಷ್ಮಿನ ಪೂಜೆ ಮಾಡಬೇಕಾದ್ರೆ ತುಂಬ ಸ್ಮೆಲ್ ಬರುವಂಥ ಹೂಗಳನ್ನು ಇಟ್ಟು ನಾವು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬೇಕಾಗತ್ತೆ. ಆಂಜನೇಯ ಸ್ವಾಮಿಗೆ ತುಂಬಾನೇ ಪ್ರಿಯವಾದ ಹೂವು ಯಾವುದು ಅನ್ನೋದಾದರೆ, ಕೆಂಪು ರೋಸ್ ಇರ್ಬೋದು, ಹಾಗೆಯೇ ವೀಳ್ಯದೆಲೆ ಹಾರವನ್ನು ಇರ್ಬೋದು, ಅಥವಾ ಹಾಗೆಯೇ ತುಳಸಿ ಮಾಲೆ ಹಾಕ್ಬೋದು. ನಮಗೆ ಆಂಜನೇಯ ಸ್ವಾಮಿಗೆ, ಅದರಲ್ಲೂ ನಮಗೆ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ನೀವು ವೀಳ್ಯದೆಲೆ ಹಾರವನ್ನು ಹಾಕ್ಸೋದಾಗಲಿ ಅಥವಾ ತುಳಸಿ ದಳದ ಹಾರವನ್ನು ಹಾಕ್ಸೋದು ತುಂಬಾ ಒಳ್ಳೆಯದು. ನಿಮ್ಮ ಅತಿ ಶೀಘ್ರವಾಗಿ ನಿಮ್ಮ ಬೇಡಿಕೆಗಳು ಈಡೇರುತ್ತೆ. ಅದಕ್ಕೋಸ್ಕರ ನಾವು ಶನಿವಾರ ಮಾಡೋದಕ್ಕಿಂತ ಮಂಗಳವಾರದ ದಿನ ನಾವು ಆಂಜನೇಯ ಸ್ವಾಮಿಗೆ ಹೆಚ್ಚು ಕೆಂಪು ಕೇಸರಿಯನ್ನು ಕೊಡೋದಾಗಲಿ, ಈ ರೀತಿಯಾಗಿ ಮಾಡೋದ್ರಿಂದ ಸ್ವಾಮಿ ಸಂತುಷ್ಟರಾಗಿ ನಮ್ಮ ಬಯಕೆಗಳು, ನಮ್ಮ ಆಸೆಗಳನ್ನು ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು. ಕಾಳಿ ದೇವಿಗೆ ತುಂಬಾ ಇಷ್ಟವಾದ ಹೂವು ಯಾವುದು ಅಂತಾದರೆ ದಾಸವಾಳ. ಅದರಲ್ಲೂ ಕೆಂಪು ದಾಸವಾಳ 108 ನೀವು ಕೆಂಪು ದಾಸವಾಳವನ್ನು ಕಾಳಿ ದೇವಿಗೆ ಅರ್ಪಿಸಿದ್ರೆ ನಿಮ್ಮ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತೆ. ನೀವು ಏನು ಅಂದ್ಕೊಂಡ್ರೆ ಕಾಳಿ ದೇವಿಗೆ ಈ ರೀತಿಯಾಗಿ 108 ಹೂಗಳನ್ನು ಅರ್ಪಣೆ ಮಾಡಿದ್ರೆ ಸಾಕು, ನಿಮ್ಮ ಏನು ಬಯಕೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು. ದುರ್ಗಾದೇವಿಗೆ ಕೆಂಪು ಗುಲಾಬಿ ಅಥವಾ ಕೆಂಪು ವಿರೇಚಕ ಹೂಗಳನ್ನು ಅರ್ಪಣಿಸಿದ್ರು ಉತ್ತಮ. ಯಾಕೆಂದರೆ ದುರ್ಗಾದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾ ಇರ್ತಾಳೆ. ಅದಕ್ಕೋಸ್ಕರ ನಾವು ಯಾವಾಗಲೂ ದುರ್ಗಾದೇವಿಗೆ ಕೆಂಪು ಹೂಗಳು, ಅದರಲ್ಲೂ ಕೆಂಪು ಗುಲಾಬಿ ಆಗ್ಬೋದು ಅಥವಾ ಕೆಂಪು ವಿರೇಚಿತ ಹೂಗಳಾಗ್ಬೋದು, ನಾವು ಕೆಂಪು ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ. ಸರಸ್ವತಿ ದೇವಿ ಅಂದರೆ ಕಲಿಕೆಯ ದೇವತೆಯಾದ ಸರಸ್ವತಿ ದೇವಿಯನ್ನು ಮೆಚ್ಚಿಸಲು ನಾವು ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕಾಗತ್ತೆ. ಸರಸ್ವತಿಯು ಬಿಳಿ ಗುಲಾಬಿಗಳನ್ನು, ಬಿಳಿ ಗಂಟೆ ಹೂವು ಅಥವಾ ಹಳದಿ ಚೆಂಡು ಹೂಗಳಿಂದ ನಾವು ತುಂಬಾ ಸಂತೋಷ ಪಡ್ತಾಳೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಸರಸ್ವತಿ ದೇವಿಗೆ ಬಿಳಿ ಬಣ್ಣದ ಹೂಗಳು ಅಥವಾ ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ. ಶನಿದೇವರಿಗೆ ಯಾವ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಬೇಕು ಅನ್ನೋದಾದರೆ, ನೀಲಿ ಜ್ವಲಂತಿ ಹೂಗಳನ್ನು ಶನಿದೇವರಿಗೆ ಅರ್ಪಿಸಬೇಕು. ಇದನ್ನು ಹೊರತುಪಡಿಸಿ ಯಾವುದೇ ನೀಲಿ ಅಥವಾ ಗಾಢ ಬಣ್ಣದ ಹೂಗಳನ್ನು ಅರ್ಪಿಸುವ ಮೂಲಕ ಶನಿದೇವರು ಶೀಘ್ರದಲ್ಲೇ ಪ್ರಸನ್ನನಾಗ್ತಾರೆ ಅಂತಲೇ ಹೇಳ್ಬೋದು.
ಅದಕ್ಕಾಗಿ ನಾವು ಯಾವ ಹೂಗಳನ್ನು ಅರ್ಪಣೆ ಮಾಡಬೇಕು, ಯಾವ ಹೂಗಳನ್ನು ಅರ್ಪಣೆ ಮಾಡಬಾರ್ದು, ಹಾಗೆಯೇ ಹೂವು ಕಟ್ಟಬೇಕಂದ್ರೆ ನಾವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.